ಲೆಟ್ಸ್ ಮೇಕ್ ಸಿಂಪಲ್ ಚಿಕನ್ ಫ್ರೈ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವೈಷ್ಣವ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ. ಏನಪ್ಪ ಇದು ಇಷ್ಟೊಂದು ಸ್ಪೈಸಿಯಾಗಿ ಇಷ್ಟೊಂದು ರುಚಿಯಾಗಿದೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀರಾ? ಹೌದ್ರಿ, ಇದು ಎಲ್ಲರೂ ಸ್ಪೆಷಲು, ಮನೇಲಿ ಎಲ್ಲರೂ ಇಷ್ಟಪಡುವಂಥ ಒಂಥರ ಸ್ಪೆಷಲ್ ಚಿಕನ್ ಅಂತಲೇ ಹೇಳ್ಬೋದು. ತುಂಬ ರುಚಿ ಇರುತ್ತೆ, ಸಕ್ಕ ಸಾಫ್ಟಿಯಾಗಿ ಕ್ರೀಮಿ ಆಗಿರುತ್ತೆ. ಸೊ ಇದನ್ನು ಮೊದಲಿಗೆ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. 1 ಹಿಡಿ ಆಗೋಷ್ಟು ಪುದೀನ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪು, ಜೊತೆಗೆ 4 ರಿಂದ 5 ಖಾರಕ್ಕೆ ಬೇಕಾಗಿರುವಂಥ ಹಸಿಮೆಣಸಿನ್ಕಾಯಿ. ಇವೆಲ್ಲವೂ ಕೂಡ ನೀಟಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡಿ ಇಟ್ಕೊಬೇಕು. ಇನ್ನೊಂದು ಕಡೆ ನಾವಿಲ್ಲಿ ಪ್ಯಾನ್ ಆರ್ ಕುಕ್ಕರ್ ಯಾವುದಾದ್ರೂ ತೊಗೊಳ್ರಿ, ನಿಮ್ಗೆ ಕಂಫರ್ಟಬಲ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ಪೈಸಸ್ ಅಂದರೆ ನಾನು ಸ್ವಲ್ಪ ವಿಡಿಯೋ ಮಾಡೋದು ಸ್ಕಿಪ್ ಮಾಡಿಬಿಟ್ಟೆ. ಅದಕ್ಕೆ ನಾನಿಲ್ಲಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಅವೆಲ್ಲ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡ್ತಿದ್ದೀರಾ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಅರಿಶಿನ ಹಾಕಿರೋದ್ರಿಂದ ನೀಟಾಗಿ ಪ್ರತಿಯೊಂದು ಚಿಕನ್ ಪೀಸ್ಗೂ ಕೂಡ ನೀಟಾಗಿ ಅಟ್ಯಾಚ್ ಆಗಬೇಕು, ಅಂದರೆ ಮೆತ್ಕೊಳ್ಬೇಕು. ಆ ಥರ ನೀಟಾಗಿ ಕಲಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ 1 ಸ್ಮಾಲ್ ಪ್ಲೇಟ್ನ ನೀಟಾಗಿ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಂಡ್ರೆ ಈ ಥರ ನೀರು ಬಿಟ್ಕೊಳ್ಳುತ್ತೆ. ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ಸೊ ಈ ಥರ ನೀಟಾಗಿ ಚಿಕನಲ್ಲಿ ಇರೋ ನೀರೇ ನೀಟಾಗಿ ಬಿಟ್ಕೊಂಡಿರುತ್ತೆ. ಸೊ ಇದು ನೀಟಾಗಿ ಒಂದು ಸತಿ ನೀಟಾಗಿ ಮೇಲೆಯಿಂದ ಕೆಳಗಡೆ ನೀಟಾಗಿ ಒಂದು ಸೌಟ್ ಎತ್ಕೊಂಡು ನೀಟಾಗಿ ಕಲಸಿ ಮತ್ತೆ ಒಂದು 5 to 10 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಬೇಕು. ಜೊತೆಗೆ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ಮಸಾಲೆಯೂ ಕೂಡ ನೀಟಾಗಿ ಪೀಸ್ಗೆ ಪ್ರತಿಯೊಂದು ಪೀಸ್ಗೂ ನೀಟಾಗಿ ಅಂಟ್ಕೊಳ್ಳೋ ಥರ ನಾವು ನಿಧಾನಕ್ಕೆ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಉರಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇರಬೇಡಿ, ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೊಳ್ಳಿ. ಮಸಾಲೆ ಹಾಕಬೇಕಾದ್ರೆ ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದ್ಕೊಳ್ಳುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ನೋಡ್ತಿದ್ರಲ್ಲ, ನಾನು ನೀಟಾಗಿ ನಿಧಾನವಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ಈ ಚಿಕನ್ ಅದು ತುಂಬ ಚೆನ್ನಾಗಿ ಬೆಂದ್ಕೊಳ್ಳಿರುತ್ತೆ ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಳ ಅಂಟೋದಿಲ್ಲ. ಸೊ ನೀಟಾಗಿ ಫ್ರೈ ಆಗಿರುತ್ತೆ ಮತ್ತು ರುಚಿನೂ ಕೂಡ ಹಾಗೆ ಫ್ಲೇವರಲ್ಲಿ ಬರ್ತಾ ಇರುತ್ತೆ. ಸೊ 1 ಮಿನಿಟ್ ಕ್ಲೋಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಂಡು ತದನಂತರ ನಾವಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಆ್ಯಡ್ ಮಾಡ್ಕೊಬೇಕು. ಟೊಮೆಟೊ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಫಸ್ಟಲ್ಲೇ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಚಿಕನೆಲ್ಲ ಒಂದು 75% ಬೆಂದು ಆದಮೇಲೆ ಟೊಮೆಟೊನ ಹಾಕ್ಕೊಳ್ಬೇಕು. ಸೊ ಮೊದಲಿಗೆ ಎಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಸೊ ನಾವು ಲಾಸ್ಟಲ್ಲಿ ನಮಗೆ ಬೇಕಾಗಿರುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಥರದಂತಹ ಗರಂ ಮಸಾಲ ಪೌಡರು ಇನ್ನೊಂದು ಆ ಥರದ್ದೆಲ್ಲ ಅವಶ್ಯಕತೆನೇ ಇರಲ್ಲ. ಸೊ ಇದನ್ನ ಮಸಾಲೆ ರುಬ್ಬಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಅದರಲ್ಲೇ ನಮಗೆ ಬಂದುಬಿಡುತ್ತೆ. ಸೊ ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ಈಗ ನೋಡ್ತಿದ್ರಲ್ಲ, ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಚಿಕನ್ನು ಕೂಡ ನೀಟಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಮತ್ತು ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೀರು ಬೇಕಿರೋ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಫ್ರೈ ಆಗಿರೋದ್ರಿಂದ ಸ್ವಲ್ಪ ಗ್ರೇವಿನೂ ಬೇಕಾಗಿರುತ್ತೆ. ಸೊ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಲೆಮನ್ನ ಸ್ಪಿಲ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಆಪ್ಷನಲ್ ಲೆಮನ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಲೆಮನ್ನ ಸ್ಪಿಲ್ ಮಾಡಿಕೊಂಡು ನೀಟಾಗಿ ಒಂದು ರೌಂಡ್ ಮತ್ತೆ ತಿರುಗಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನೋಡ್ತಿದ್ದೀರಲ್ಲ, ಚಿಕನ್ನು ಕೂಡ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ, ಬೆಂದಿದೆ ಅಂತ ಕೂಡ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸ್ಕಿಪ್ ಮಾಡ್ತೀರಾ, ಒಂದು ಸತಿ ಮನೇಲಿ ಟ್ರೈ ಮಾಡಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ಬಾಯಲ್ಲಿ ಮಾಡ್ತಾ ಇದ್ರೇ ನೀರುರ್ತಾ ಇತ್ತು. ನೋಡಿ, ಚಿಕನ್ನು ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ, ತುಂಬ ಕ್ರೀಮಿಯಾಗಿ ಕೂಡ ಇರುತ್ತೆ. ಟೇಸ್ಟ್ ಮಾತ್ರ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ.